ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಸದ್ಯ ರಾಜ್ಯದಲ್ಲಿ ಒಂದು ಕಡೆ ಗೃಹಲಕ್ಷ್ಮಿಯ ಹಣ ಕಟಾಫ್ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಇದೀಗ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೇತಳಿ ಗ್ರಾಮದಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು ಮಂದಿ ಹಿರಿಯ ಜೀವಗಳಿಗೆ ಅಂದರೆ ವೃದ್ಧಾಪ್ಯ ವೇತನ ಪಡೆಯುತ್ತಿದ್ದಂಥವ್ರಿಗೆ ಶಾಕ್ ಎದುರಾಗಿರುವಂಥದ್ದು. ಒಂದೇ ಗ್ರಾಮದ 30 ಜನರಿಗೆ ವೃದ್ಧಾಪ್ಯ ವೇತನ ಸ್ಟಾಪ್ ಆಗಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಕಳೆದ 3 ತಿಂಗಳಿಂದಲೂ ಕೂಡ ನಮಗೆ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಅಂತ ಚಿಂತೆಗೀಡಾಗಿದ್ದಂತಹ ಈ ಹಿರಿಯ ಜೀವಗಳು ಇಂದು ನರಸೀಪುರ ತಾಲೂಕು ಆಡಳಿತಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಕೇಳಿ ಬಂತ ಉತ್ತರಕ್ಕೆ ನಿಜಕ್ಕೂ ಕೂಡ ಇವರು ತಬ್ಬಿಬ್ಬಾಗಿರುವಂಥದ್ದು. ಯಾಕಂತ ಹೇಳಿದ್ರೆ, ನಿಮ್ಮ ವಾರ್ಷಿಕ ಆದಾಯ ಹೆಚ್ಚಿರುವ ಕಾರಣಕ್ಕಾಗಿ ನಾವು ನಿಮ್ಮ ವೃದ್ಧಾಪ್ಯ ವೇತನವನ್ನು ತಡೆ ಹಿಡಿದಿದ್ದೇವೆ, ಸ್ಟಾಪ್ ಮಾಡಿದ್ದೇವೆ ಅಂತ ಹೇಳಿರುವಂಥದ್ದು. ಸದ್ಯ ಅಧಿಕಾರಿಗಳ ಮಾತನ್ನು ಕೇಳಿದಂತಹ ಈ ಹಿರಿಯ ಜೀವಿಗಳು ಕಕ್ಕಾಬಿಕ್ಕಿಯಾಗಿರುವಂಥದ್ದು. ನಾವು ಪ್ರತಿನಿತ್ಯ 300 ರೂಪಾಯಿ 400 ರೂಪಾಯಿ ಏನು ಹಣಕ್ಕಾಗಿ ಕೂಲಿ ನಾಲಿಯನ್ನ ಮಾಡ್ತೇವೆ, ನಮ್ಮ ವಾರ್ಷಿಕ ಆದಾಯ ಹೆಚ್ಚಾಗಲು ಹೇಗೆ ಸಾಧ್ಯ? ಅಲ್ಲದೆ ನಮ್ಮ ಮಕ್ಕಳು ಸಹ ನೋಡ್ಕೊಳ್ತಾ ಇಲ್ಲ, ಜೊತೆಗೆ ನಮ್ಮ ಬಳಿ ಯಾವುದೇ ಏನು ಜಮೀನುಗಳಾಗ್ಲಿ ತೋಟಗಳಾಗ್ಲಿ ಒಳ್ಳೆ ಗದ್ದೆಗಳು ಸಹ ಇಲ್ಲ, ದೊಡ್ಡ ದೊಡ್ಡ ಮನೆ ಇಲ್ಲ, ಇರುವಂತದ್ದು ಕೂಡ ಸಣ್ಣ ಸಣ್ಣ ಹೆಂಚಿನ ಮನೆಗಳು. ನಮ್ಮ ವಾರ್ಷಿಕ ಆದಾಯ ಹೆಚ್ಚಾಗಿರೋದು ಅಧಿಕಾರಿಗಳಿಗೆ ಹೇಗೆ ಗೊತ್ತಾಗುತ್ತೆ? ಅಲ್ಲದೆ ಅಧಿಕಾರಿಗಳು ಬಂದು ಮನೆಯನ್ನಾಗ್ಲಿ ನಾವು ಇರುವಂತ ಸ್ಥಳಗಳನ್ನಾಗ್ಲಿ ಪರಿಶೀಲನೆ ಮಾಡದೆ ಈ ರೀತಿ ಏಕಾಏಕಿ ಏನು ವೃದ್ಧಾಪ್ಯ ವೇತನ ತಡೆ ಹಿಡಿದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ಜೀವಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮತ್ತೊಂದಷ್ಟು ಮಂದಿ ಯಾಕೆಂತ ಹೇಳಿದ್ರೆ, ಏಕಾಏಕಿ 30 ಜನರಿಗೆ ವೃದ್ಧಾಪ್ಯ ವೇತನವನ್ನ ಸ್ಥಗಿತ ಮಾಡೋದ್ರಿಂದ ಅವರ ಪ್ರತಿನಿತ್ಯ ಜೀವನ ಅಂದ್ರೆ ಪ್ರತಿದಿನದ ಜೀವನವೂ ಕೂಡ ಅದೇ ಹಣದಿಂದ ಆಗ್ತಾ ಇತ್ತು ಅನ್ನುವಂತ ಒಂದಷ್ಟು ಮಾಹಿತಿ ಸಹ ಸಿಕ್ಕಿರುವಂತದ್ದು. ಪ್ರತಿ ತಿಂಗಳು 800 ರೂಪಾಯಿ ಬರ್ತಾ ಇತ್ತು. ಅದರಿಂದಲೇ ಮೆಡಿಸಿನ್ಸ್ ಆಗಲಿ ಏನು ದಿನನಿತ್ಯದ ಬೇಕಾದಂತ ದಿನಸಿ ಸಾಮಗ್ರಿಗಳನ್ನು ಕೂಡ ನಾವು ಪಡ್ಕೊಳ್ತಾ ಇದ್ವಿ. ಈಗ ಕಳೆದ 3 ತಿಂಗಳಿಂದ ಹಣ ಬರ್ತಾ ಇಲ್ಲ, ಅದೇ ಹೊರೆ ಆಗಿತ್ತು ಅನ್ನುವ ಕಾರಣಕ್ಕಾಗಿ ಈಗ ಏಕಾಏಕಿ ಸ್ಟಾಪ್ ಮಾಡಿದ್ದೇವೆ, ನಿಮ್ಮ ಆದಾಯ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಅಧಿಕಾರಿಗಳು ನಮ್ಮ ಮನೆಯನ್ನ ನಮ್ಮ ಊರುಗಳನ್ನ ಬಂದು ಪರಿಶೀಲನೆ ನಡೆಸಲಿ. ನಾವು ಯಾವ ಪರಿಸ್ಥಿತಿಯಲ್ಲಿ ಜೀವನವನ್ನ ಮಾಡ್ತಾ ಇದ್ದೇವೆ, ನಮ್ಮ ಜೀವನ ಎಷ್ಟು ಕಷ್ಟ ಅದನ್ನು ಕಣ್ಣಾರ ಕಂಡು ನಂತರದಲ್ಲಿ ಬೇಕಾದ್ರೆ ನಮ್ಮ ವಾರ್ಷಿಕ ಆದಾಯ ಹೆಚ್ಚಿದ್ರೆ ನಮ್ಮ ವೃದ್ಧಾಪ್ಯ ವೇತನವನ್ನು ತಡೆಯಲಿ. ಅದನ್ನ ಬಿಟ್ಟು ಏಕಾಏಕಿ ಈ ರೀತಿ ಸ್ಥಳವನ್ನು ಪರಿಶೀಲನೆಯನ್ನು ಮಾಡದೆ, ನಮ್ಮ ಆದಾಯವನ್ನು ಕೂಡ ಪರಿಶೀಲನೆ ಮಾಡದೆ ಏಕಾಏಕಿ ಈ ರೀತಿಯ ವೃದ್ಧಾಪ್ಯ ವೇತನ ಸ್ಟಾಪ್ ಮಾಡಿರೋದು ನಿಜಕ್ಕೂ ನಮಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆಗೊಳಿಸಿದೆ ಅಂತ ಹೇಳ್ತಾ ಇರುವಂತ. ಅದರ ಒಂದು ಬದುಕಿನ ಒಂದು ಬಾಳಿಲ್ಲ, ಇದುಂಟು ಇದು ಯಾಕೆ ಏನು ಇಲ್ಲ, ಕಸ ಇಲ್ಲ, ಇದನ್ನೇ ನಂಬ್ಕೊಂಡು ನಾವು ಕೂತೀವಿ. ನಾವ್ ಏನ್ ಮಾಡಕತ್ತಪ್ಪ, ಇನ್ನೇನು ಒಂದ್ 2 ತಿಂಗಳು 3 ತಿಂಗಳಿಂದ ಕೊಡ್ತಾವಿಲ್ಲಕ್ಕಪ್ಪ, ಬನ್ನಿ ಅಂತಾರ, ಹೋದ್ರ ಇನ್ನೂ ಬಂದಿಲ್ಲ ಅಷ್ಟೇ, ಇನ್ನೇನು ಅನ್ನಲ್ಲಪ್ಪ, ಅವ್ರು ಬಂದೇ ಇಲ್ಲ, ನಾವೇಲೆ ಕೊಡಮ್ಮ ಅಂತಾರ. ಏನು ಇಲ್ಲಕ್ಕಪ್ಪ, ನಮ್ಮ ಮಕ್ಕಳು ಕಬ್ಬಣ ಕೆಲಸ ಮಾಡ್ತಿದ್ರು, ಈಗ ಅದು ಮಾಡೋದಿಲ್ಲ, ಎಲ್ಲಾರು ಕೂಲಿ ಮಾಡಕ್ ಹೋಯ್ತಲ್ಲ, 800 ರೂಪಾಯಿ ಗ್ರಾಮದಲ್ಲಿ ಕೂಲಿ ನಾಳಿ ಮಾಡಿ ಬದುಕುವಂತ ಜನ ಇವರು. ಒಂದಷ್ಟು ಮಂದಿಗೆ ಕೆಲಸ ಮಾಡಲು ಕೂಡ ಕಷ್ಟ, ಮನೆಗೆ ಪಾತ್ರೆ ತೊಳೆಯೋದಕ್ಕೆ ಏನು ಗದ್ದೆಗಳಲ್ಲಿ ಕಳೆ ಕೀಳೋದಕ್ಕೆ ಹೋಗಿ ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ತಿಂಗಳಿಗೆ 800 ರೂಪಾಯಿ ಬರ್ತಾ ಇತ್ತು, ಅದರಿಂದ ತಿಂಗಳಿಗೆ ಬೇಕಾಗುವಂಥ ಮೆಡಿಸಿನ್ಸ್ ಆಗಲಿ ಇನ್ನಿತರ ವಸ್ತುಗಳನ್ನ ಖರೀದಿ ಮಾಡಿ ಹೇಗೋ ಜೀವನವನ್ನ ಮಾಡ್ತಾ ಇದ್ರು. ಸದ್ಯ ಸರ್ಕಾರದ ಈ ನಿರ್ಧಾರ ಏನು ತಾಲೂಕು ಕಚೇರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಇವರು 30 ಜನರ ವೃದ್ಧಾಪ್ಯ ವೇತನ ಸ್ಟಾಪ್ ಆಗಿದೆ. ಇದೀಗ ಇವರ ಜೀವನ ನಿಜಕ್ಕೂ ಕೂಡ ಬೀದಿಗೆ ಬಿದ್ದಂತೆ ಆಗಿದೆ. ಅಧಿಕಾರಿಗಳು ದಯವಿಟ್ಟು ಎಲ್ಲರ ಮನೆಯನ್ನು ಕೂಡ ಪರಿಶೀಲನೆ ಮಾಡಬೇಕು, ಎಲ್ಲರ ಆರ್ಥಿಕ ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡಿಸ್ಬೇಕು. ನಂತರದಲ್ಲಿ ಬೇಕಾದ್ರೆ ಯಾರು ಅರ್ಹರಿಲ್ಲ ಅವ್ರನ್ನ ತೆಗೀಲಿ. ಆದ್ರೆ ಈಗ ಬಂದಿರುವಂತ ಒಂದೇ ಗ್ರಾಮದ 30 ಜನರು ಏನಿದ್ದಾರೆ, ಇವರೆಲ್ಲರೂ ಕೂಡ ಕಡು ಬರುವರು, ದಿನನಿತ್ಯ ಕೂಲಿ ನಾಲಿ ಮಾಡುವಂತವ್ರು, ಒಂದಷ್ಟು ಮಂದಿ ಕೂಲಿ ನಾಲಿಯನ್ನು ಮಾಡಲು ಕೂಡ ಶಕ್ತಿಯನ್ನ ಕಳ್ಕೊಂಡಂತವ್ರು. ಇಂಥವ್ರ ಬರ್ತಿದ್ದಂತಹ 800 ರೂಪಾಯಿ ಹಣವನ್ನ ಸ್ಥಗಿತ ಮಾಡೋದ್ರಿಂದ ಜೀವನ ಬೀದಿಗೆ ಬಿದ್ದಂತಾಗುತ್ತೆ. ದಯಮಾಡಿ ಸರ್ಕಾರದವರು ಈ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಒತ್ತಾಯವನ್ನ ಗ್ರಾಮಸ್ಥರು ಸಹ ಮಾಡ್ತಾ ಇರುವಂತದ್ದು. ಇಂದು 30 ಜನರು ಕೂಡ ತಾಲೂಕು ಆಡಳಿತದ ಕಚೇರಿ ಏನಿದೆ, ತಾಲೂಕು ಕಚೇರಿ, ಅಲ್ಲಿಗೆ ಬಂದು ತಹಶೀಲ್ದಾರ್ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಬಂದಿರುವಂತದ್ದು. ತಹಶೀಲ್ದಾರ್ ಇಲ್ಲದ ಕಾರಣ ಇತರ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿ ಸರಿಯಾದ ರೀತಿಯಲ್ಲಿ ನಮಗೆ ಬರ್ತಿದ್ದಂತ ಪೆನ್ಷನ್ ಹಣ ಕಳೆದ 3 ತಿಂಗಳಿಂದ ಏನ್ ಬಂದಿಲ್ಲ, ಅದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಸಹ ಸರ್ಕಾರಕ್ಕೆ ಮಾಡಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.